ಶ್ರೀಮತಿ ರಾಮಾನುಜಾಯ ನಮಃ. ಶ್ರೀಮದ್ವರವರಮುನಿಯೇ ನಮಃ. ಶ್ರೀ ವೆಂಕಟಗುರುವೇ ನಮಃ. ಅಸ್ಮದ್ಗುರುಸಮಾರಂಭಾಂ ಯತಿಶೇಖರಮಧ್ಯಮಾಂ ಲಕ್ಷ್ಮೀವಲ್ಲಭಪರ್ಯಂತಾಂ ವಂದೇ ಗುರುಪರಂಪರಾಂ. ಭಾಗವತ ಕುಲಕೋಟಿಗೆ ಅಡಿಯೇ ನುಡಿಯ ಅನಂತ ನಮಸ್ಕಾರಗಳು. ನಾವಿಂದು ಮಾರ್ಗಳಿ ಮಾಸದ 4ನೇ ಶುಭ ದಿನಕ್ಕೆ ಕಾಲಿಟ್ಟಿದ್ದೇವೆ. ಆಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಪಾಶುರಾನುಸಂಧಾನ ಮಾಡೋಣ ಬನ್ನಿ. ஆடிமழைக்கண்ணா ஒன்று நீ கைகரவேல் ஆழியுள் புக்கு முகந்து கொடார்த்தேரி ஊழி முதல்வன் உருவம் போல் மெய்கருத்து பாளியந்தோளுடை பத்மநாபன் கையில் ஆழி போல் மின்னி வலம்புரி போல் நின்னதிருந்து தாழாதே ஷார்ங்கமுதைத்த ಶರಮಳೆ போல் வாழ உலகினில் பேதிடாய் நாங்களும் ಮಾರ್ಗಳಿ ನೀರಾಡ ಮಹಿಳ್ದೇಲೋರೆಂಬಾವಾಯ್. ಈ ಪಾಶುರಕ್ಕೆ ಶ್ರೀಯುತ ಕೌಶಿಕರ ಕನ್ನಡ ಭಾಷಾಂತರ ಹೀಗಿದೆ. ದೇವವರುಣನೇ ಜೀವನಾಧಾರನಾದ ನೀ ನಾವಪರಿ ಔದಾರ್ಯ ಗೆಡದುದಯಂ ಪೊಕ್ಕು ಪಾವನದ ಜಲವೀಂಟುತ ಆಕಾಶಕ್ಕೇರುತ್ತ ಆದಿದೇವನ ರೂಪದಿನ್ ಆವಿಯನ್ ಮಂಡಳದೆ ಹರಿಯ ಕರಚಕ್ರದೊಳು ತೀವಿ ಬೆಳಗುತ್ತವನ ಶಂಕದ ಧ್ವನಿಗೈಯು ತಾವು ನೀರಾಡಲ್ಗೆ ಮಾರ್ಗಶಿರ ಮಾಸದಲ್ಲಿ ಹರಿಶರದೊಲಗಿಸು ಮಲಯ. ಆಳಿಮಳೆಕ್ಕಣ್ಣ ಎಂದು ಪರ್ಜನ್ಯ ದೇವತೆಯನ್ನು ಕುರಿತು ನಡೆಸುವ ಸಂವಾದವೇ ಈ 4ನೇ ಪಾಶುರ. ಈ ಪಾಶುರಕ್ಕೆ ಹೊಂದುವಂತೆ ಒಂದಿಷ್ಟು ವಿಶೇಷಾರ್ಥಗಳನ್ನು ಅನುಭವಿಸೋಣ ಬನ್ನಿ. ಕೃಷ್ಣನು ಗೋಪಿಯರಲ್ಲಿ ಪರಮ ಪ್ರೀತಿಯನ್ನು ತೋರಿಸಿ ಅವರಿಗೆ ತನ್ನನ್ನೇ ನೀಡಿದನು. ಇಂತಹ ಗೋಪಿಯರನ್ನು ಕಂಡು ಅವನ ಅಡಿಯಾಳುಗಳಾದ ದೇವತೆಗಳು ಈ ಗೋಪಿಯರಿಗೆ ನಾವು ಏನಾದರೂ ಉಪಕಾರ ಮಾಡಬೇಕು ಎಂದು ಅಂತಹ ಅವಕಾಶಕ್ಕಾಗಿ ಎದುರು ನೋಡುತ್ತಿರುತ್ತಾರೆ. ಹಿಂದಿನ ಪಾಶುರದಲ್ಲಿ ಗೋಪಿಯರೊಡಗೂಡಿ ಗೋದೆಯು ತಿಂಗಳ್ ಪೆಯ್ದು ಎಂದು ಪ್ರಾರ್ಥಿಸಿದಳು. ಅವಳ ಪ್ರಾರ್ಥನೆ ಕಿವಿಗೆ ಬಿದ್ದೊಡನೆ ಮಳೆಗೆ ಒಡೆಯನಾದ ಪರ್ಜನ್ಯ ದೇವತೆ ಇವರ ಮುಂದೆ ಕಾಣಿಸಿಕೊಂಡು, ನಿಮಗೆ ನಾನು ಏನು ಮಾಡಬೇಕು ಎಂದು ಕೇಳಿದಾಗ, ನೀನು ಈ ರೀತಿಯಾಗಿ ಮಳೆ ಸುರಿಸಬೇಕು ಎಂದು ಈ ಪಾಶುರದ ಮುಖೇನ ತಿಳಿಸಿಕೊಡುತ್ತಾಳೆ ಗೋದೆ. ಆಳಿಮಳೆಕ್ಕಣ್ಣ ಒನ್ನ ನೀ ಕೈಗರವೇಲ್. ಮಳೆಗೆ ಅಧಿಪತಿಯಾದ ದೇವತೆಯೇ, ನೀನು ನಿನ್ನ ಕಾರ್ಯದಲ್ಲಿ ಒಂದಿಷ್ಟೂ ಕೊರತೆ ಇಲ್ಲದಂತೆ ಮಳೆಯನ್ನು ಸುರಿಸಬೇಕು ಎನ್ನುತ್ತಾಳೆ ಗೋದೆ. ಪುಣ್ಯವು ಹೆಚ್ಚಿರುವ ಸ್ಥಳದಲ್ಲಿ ಮಾತ್ರವೇ ಒಳ್ಳೆಯ ಮಳೆ ಸುರಿಸಬೇಕು ಎಂದು ಶಾಸ್ತ್ರ ಹೇಳುತ್ತದೆಯಾದರೂ ಪಾಪಾನಾಂ ವಾ ಶುಭಾನಾಂ ವಾ ವದಾರ್ಹಾಣಾಂ ಪ್ಲವಂಗಮ ಕಾರ್ಯಂ ಕರುಣಾಮಾರ್ಯೇಣ ನ ಕಶ್ಚಿನ್ನಾಪರಾಧ್ಯತಿ. ಅದಾಗಿ ಪಾಪಿಗಳಾಗಿದ್ದರೂ ಪುಣ್ಯವಂತರಾಗಿದ್ದರೂ ಕೊಲ್ಲತಕ್ಕವರೇ ಆಗಿದ್ದರೂ ಗುಣವಂತರಾಗಿರುವವನು ಅವರ ವಿಷಯದಲ್ಲಿ ಕರುಣೆಯನ್ನು ತೋರಿಸಬೇಕು. ಅಪರಾಧವನ್ನು ಮಾಡದೇ ಇರುವವರು ಒಬ್ಬನೂ ಇಲ್ಲ ಈ ಜಗತ್ತಿನಲ್ಲಿ ಎಂದು ಶ್ರೀರಾಮಾಯಣದಲ್ಲಿ ಸೀತೆಯು ಹೇಳಿದ ಮಾತು. ಸೀತೆಗೆ ಅಶೋಕವನದಲ್ಲಿ ಕಷ್ಟಕಾರ್ಪಣ್ಯವನ್ನು ನೀಡಿದ ರಾಕ್ಷಸೆಯರನ್ನು ವಧಿಸಲು ಹನುಮಂತನು ಅನುಮತಿಯನ್ನು ಬೇಡಿದಾಗ ಸೀತೆಯು ಈ ಮಾತನ್ನು ಹೇಳುತ್ತಾಳೆ. ಅಂತೆಯೇ ನೀನು ಸಹ ಪಾಪ ಪುಣ್ಯಗಳನ್ನು ಲೆಕ್ಕಿಸದೆ ಅವುಗಳನ್ನು ಗಣನೆಗೆ ತೆಗೆದುಕೊಳ್ಳದೆ ಏಕ ರೀತಿಯಲ್ಲಿ ಎಲ್ಲೆಡೆಯೂ ಒಳ್ಳೆಯ ಮಳೆಯನ್ನು ಸುರಿಸಬೇಕು ಎಂದು ಪ್ರಾರ್ಥಿಸುತ್ತಾಳೆ ಗೋದೆ. ಎಷ್ಟಾದರೂ ಮಾತೃಹೃದಯಿಯಲ್ಲವೇ? ತನ್ನ ಮಕ್ಕಳ ಒಳಿತನ್ನೇ ಬಯಸುವ ಗೋದೆಯು ಮಾತೃಹೃದಯದ ಹಿರಿಮೆಯನ್ನು ನಾವಿಲ್ಲಿ ಕಾಣಬಹುದು. ಆಳಿಯುಳ್ ಪುಕ್ಕು ಮುಗಂದು ಕೊಡಾರ್ತೇರಿ. ಮಹಾಸಮುದ್ರವನ್ನು ಹೊಕ್ಕು ಅದರ ಮಧ್ಯಕ್ಕೆ ಹೋಗಿ ನೀನು ತಣ್ಣೀರನ್ನು ಮೊಗೆದುಕೊಂಡು ಆಕಾಶವನ್ನು ಹತ್ತಬೇಕು. ஊழி முதல்வன் உருவம் போல் மெய்கரத்து. ಸೃಷ್ಟಿಗೂ ಮುಂಚೆ ಕಪ್ಪಾದ ದಿವ್ಯ ಶರೀರವನ್ನು ಹೊಂದಿರುವ ಭಗವಂತನಂತೆ ನಿನ್ನ ರೂಪವೂ ಕಪ್ಪಾಗಬೇಕು. ಪಾಳಿಯಂತೋಳುಡೈ ಪದ್ಮನಾಭಂಗೈயில் ಆಳಿಪೋಲ್ ಮೆನ್ನಿ. ಸಕಲ ಜೀವರಾಶಿಗಳನ್ನು ಸೃಷ್ಟಿಸಿ ರಕ್ಷಿಸುವ ಶಕ್ತಿ ಹೊಂದಿರುವ ಭಗವಂತನ ಕರದಲ್ಲಿ ಪಿಡಿದಿರುವ ಸುದರ್ಶನ ಚಕ್ರದಂತೆ ನೀನು ಮಿಂಚನ್ನು ಹರಿಸಬೇಕು. ಬಲಂಬುರಿ ಪೋಲ್ ನಿಂಡ್ರು ಅದಿರ್ದು. ಅವನ ಇನ್ನೊಂದು ಕರದಲ್ಲಿ ಮೆರೆಯುತ್ತಿರುವ ಪಾಂಚಜನ್ಯ ಎನ್ನುವ ಶಂಖವು ಮಾಡುವ ನಾದದಂತೆ ನಿನ್ನ ಧ್ವನಿ ಇರಬೇಕು.
ತಾಳಾದೆ ಶಾರಂಗಂ ಉದಯಿತ್ತ ಶರಮಳೈ ಪೋಲ್. ಅವನ ಶಾರಂಗಂ ಎನ್ನುವ ಬಿಲ್ಲಿನಿಂದ ಎಡಬಿಡದೆ ಹೊರಡುವ ಬಾಣಗಳಂತೆ ನೀನು ಮಳೆಯನ್ನು ಸುರಿಸಬೇಕು. ಬಾಳ ಉಳಹಿನಿಲ್ ಪೇದಿಡಾಯ್. ಲೋಕದ ಸಮಸ್ತ ಜೀವಿಗಳೂ ಬಾಳುವಂತೆ ಈ ರೀತಿಯಾಗಿ ನೀನು ಮಳೆಯನ್ನು ಹರಿಸಿ ನಾಡು ಸುಭಿಕ್ಷವಾಗಿರುವಂತೆ ಮಾಡಬೇಕು. ಈ ರೀತಿಯಾಗಿ ನೀನು ಸುರಿಸುವ ಮಳೆಯನ್ನು ಕಂಡು ನಾಂಗಳು ಮಾರ್ಗಳಿ ನೀರಾಡ ಮಹಿಳ್ದು. ನಾವುಗಳು ನಮ್ಮ ಕಷ್ಟ ಕೃಷ್ಣ ವಿರಹ ತಾಪವನ್ನೆಲ್ಲ ಹೋಗಲಾಡಿಸುವಂತೆ ಮಾರ್ಗಳಿ ಮಾಸದಲ್ಲಿ ನೀರಾಡಿ ಕೃಷ್ಣಾನುಭವವನ್ನು ಹೊಂದಿ ಪುನೀತರಾಗುತ್ತೇವೆ ಎಂದು ಪರ್ಜನ್ಯ ದೇವತೆಯ ಬಳಿ ಪ್ರಾರ್ಥಿಸುತ್ತಾಳೆ ಗೋದೆ. ವಿಶೇಷಾರ್ಥ: ಮೊದಲ ಪಾಶುರದಲ್ಲಿ ಪರವಾಸುದೇವನನ್ನು, ಎರಡನೆಯ ಪಾಶುರದಲ್ಲಿ ಕ್ಷೀರಾಬ್ಧಿನಾಥನಾದ ವ್ಯೂಹರೂಪವನ್ನು, ಮೂರನೆಯ ಪಾಶುರದಲ್ಲಿ ವಿಭವಾವತಾರಿಯಾದ ವಾಮನ ತ್ರಿವಿಕ್ರಮನನ್ನು ಹಾಡಿದ ಗೋದೆ ಈ ಪಾಶುರದಲ್ಲಿ ಅರ್ಚಾಮೂರ್ತಿಯಾದ ಭಗವಂತನನ್ನು ಹಾಡಿ ಹೊಗಳಿ ಪರವ್ಯೂಹ ವಿಭವಗಳಿಗಿಂತ ಅರ್ಚಾವತಾರವೇ ಉತ್ಕೃಷ್ಟವಾದುದು ಎಂಬುದನ್ನು ತೋರಿಸಿಕೊಟ್ಟಿದ್ದಾಳೆ. ಕಾರಣ, ಈಗ ವಿಭವಾವತಾರಗಳಿಲ್ಲ, ಅರ್ಚಾವತಾರಗಳೇ ನಮಗಿಂದು ಆಶ್ರಯ. ಇಲ್ಲಿ ತನಗೆ ಪರಮಪ್ರಿಯವಾದ ಕಣ್ಣ ಎಂಬುದರಿಂದ ತಿರುಕ್ಕಣ್ಣಪುರವೆಂಬ ದಿವ್ಯದೇಶದ ಅರ್ಚಾಮೂರ್ತಿಯನ್ನು ಊಳಿ ಮುದಲ್ವನ್ ಎಂದು, ತನ್ನ ಅವತಾರ ಸ್ಥಳದ ವಟಪತ್ರಶಾಹಿಯನ್ನು ಪದ್ಮನಾಭನ್ ಕೈಯಿಲ್ ಎಂದು ಶ್ರೀ ಅನಂತ ಪದ್ಮನಾಭನನ್ನು ಆಂಡಾಳ್ ಸ್ಮರಿಸಿದಂತಿದೆ. ಇಲ್ಲಿ ಆಚಾರ್ಯ ಮಹಿಮೆಯ ಹಾಗೂ ಅರ್ಚಾ ಮಹಿಮೆಯ ಜಯಕೋಡಿಯನ್ನು ನೆಲೆ ನಿಲ್ಲಿಸಿದ್ದಾಳೆನ್ನಬಹುದು. ಆಳಿಮಳೈ ಕಣ್ಣ ಎಂದು ಹಾಡುತ್ತಾ ಇಲ್ಲಿ ಗೋಪರಿಗೆ ವಿಶ್ವಾಸವನ್ನುಂಟು ಮಾಡುವುದಕ್ಕೆ ಗೋದಾದೇವಿಯು ಪರ್ಜನ್ಯದೇವನನ್ನು ಅಣ್ಣ ಎಂದು ಸಂಬೋಧಿಸಿದಂತೆಯೂ ಇದೆ. ಆದರೆ ಮಳೆ ಹಾಗೂ ಮೇಘದ ನೆಪದಿಂದ ಆಚಾರ್ಯರ ಹಿರಿಮೆಯನ್ನು ತಿಳಿಸುವುದೇ ಅವಳ ಉದ್ದೇಶವಾಗಿದೆ ಎನ್ನುವುದನ್ನು ನಾವಿಲ್ಲಿ ಕಾಣಬಹುದು. ಅಣ್ಣ ಎಂದು ಗೋದೆ ಸಂಬೋಧಿಸುತ್ತಿರುವುದು ಪೆರುಂಬೂದೂರ್ ಮಾಮುನಿಯಾದ ನಮ್ಮ ರಾಮಾನುಜರೇ ಆಗಿದ್ದಾರೆ. ಅವಳು ನಾಯ್ಚಿಯಾರ್ ತಿರುಮೊಳಿಯಲ್ಲಿ ತಿರುಮಾಲಿರುಂಜೋಲೆಮಲೈನಲ್ಲಿ ನೆಲೆಸಿರುವ ಅಳಹನಿಗೆ 100 ತೊಳಾವೆಣ್ಣೈ ವಾಯಿನೇರ್ந்து பராவி வைப்பேன் 100 தரா நிலರಿಂದ ಅಕ್ಕಾರ ಅಡಿಶಲ್ ಸೊನ್ನೇನ್ ಏರು ತಿರುವುಡಿಯಾನ್ ಇಂದ್ರು ಒಂದಿವೈ ಕೊಳ್ಳುಂಗಳೋ ಎಂದು 100 ಪಾತ್ರೆ ಬೆಣ್ಣೆಯನ್ನು 100 ಪಾತ್ರೆ ಸಿಹಿ ಪೊಂಗಲ್ಲನ್ನು ಸಮರ್ಪಿಸುತ್ತಿದ್ದೇನೆ, ಸ್ವೀಕರಿಸಿ ಕೃಪೆ ಮಾಡು ಎಂದು ಪಾಶುರವನ್ನೇನೋ ಸಮರ್ಪಿಸಿದಳು. ಆದರೆ ಅವಳ ಈ ಇಷ್ಟಾರ್ಥವನ್ನು ನಿಜದಲ್ಲಿ ನೆರವೇರಿಸಿದ್ದು ಆಚಾರ್ಯ ಶ್ರೀರಾಮಾನುಜರು. ಅವರ ಈ ಪ್ರೀತಿಗೆ ಮಾರು ಹೋಗಿ ಗೋದೈ ಅವರನ್ನು ಕುರಿತು ಸಹೋದರನಂತೆ ನಿಂತು ಈ ತಂಗಿಯ ಇಷ್ಟಾರ್ಥವನ್ನು ನೆರವೇರಿಸಿಬಿಟ್ಟಿರಲ್ಲ, ಕೋಯಿಲ್ ಅಣ್ಣರೇ ಎಂದು ಅಭಿಮಾನದಿಂದ ಅವರನ್ನು ಸಹೋದರನನ್ನಾಗಿ ಸ್ವೀಕರಿಸಿದಳು. ಆದ್ದರಿಂದಲೇ ಅವಳನ್ನು ಪೆರುಂಬೂದೂರ್ ಮಾಮನಿಕ್ ಪಿನ್ನಾನಾಳ್ವಾಳಿಯೇ ಎಂದು ಕೊಂಡಾಡುತ್ತಾರೆ ನಮ್ಮ ಪೂರ್ವಾಚಾರ್ಯರುಗಳು. ಹಾಗಾಗಿಯೇ ಇಲ್ಲಿ ಆಳಿಮಳೈಕ್ ಅಣ್ಣ ಎಂದು ಸಂಬೋಧಿಸುತ್ತಿರುವುದು ಆಚಾರ್ಯ ಶ್ರೀರಾಮಾನುಜರನ್ನೇ ಎಂದು ಭಾವಿಸಬೇಕು. ಹೇಗೆ ಮೇಘವು ಉಪ್ಪು ನೀರನ್ನು ಕುಡಿದು ಸಿಹಿ ನೀರನ್ನು ಧಾರೆಯಾಗಿ ಸುರಿಸುತ್ತದೆಯೋ ಹಾಗೆಯೇ ಆಚಾರ್ಯ ಶ್ರೀರಾಮಾನುಜರು ಶ್ರುತಿಯೆಂಬ ಸಾಗರದಲ್ಲಿ ಕಠಿಣ ಮತ್ತು ಕಹಿಯಾದ ಅರ್ಥಗಳನ್ನು ಸಿಹಿಯಾದವುಗಳನ್ನಾಗಿ ಮಾಡಿ ಸರ್ವೋಪಭೋಗ್ಯವಾಗುವಂತೆ ಗ್ರಂಥಗಳ ರೂಪಗಳಲ್ಲಿ ಅನುಗ್ರಹಿಸಿದ್ದಾರೆ. ಮೇಘವು ತಗ್ಗು ಜಾಗಗಳನ್ನು ನೀರಿನಿಂದ ತುಂಬುವ ಹಾಗೆ ಇವರು ಸಹ ಒಳ್ಳೆಯ ಉಪದೇಶಗಳ ಸುರಿಮಳೆಗಳಿಂದ ನೀಚರನ್ನು ಜ್ಞಾನಪೂರ್ಣರನ್ನಾಗಿಸಿ ಭಗವಂತನ ಸಾಮೀಪ್ಯಕ್ಕೆ ಸೇರಿಸುವರು. ಇಂತಹ ಕಾರುಣ್ಯಮೂರ್ತಿಯಾದ ಜಗದಾಚಾರ್ಯರಾದ ಶ್ರೀರಾಮಾನುಜರ ಪಾದಾರವಿಂದವನ್ನು ಆಶ್ರಯಿಸಿ ಸದ್ಗತಿಯನ್ನು ಹೊಂದೋಣ ಎಂದು ಹೇಳುತ್ತಾ ಅಸ್ಮದಾಚಾರ್ಯರ ಪಾದಾರವಿಂದಗಳಿಗೆ ನಮಿಸುತ್ತಾ ಇಂದಿನ ಸಂಚಿಕೆಗೆ ಮಂಗಳ ಹಾಡುತ್ತಿದ್ದೇನೆ. ಅಡಿಯೇನ್ ರಾಮಾನುಜದಾಸಿ ಕೃಷ್ಣ ತಪಸ್ವಿನಿ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಶ್ರೀಮತ್ಯೈ ವಿಷ್ಣುಚಿತ್ತಾರ್ಯ ಮನೋನಂದನ ಹೇತವೇ ನಂದನಂದನ ಸುಂದರಿಯೇ ಗೋದಾಯೇ ನಿತ್ಯಮಂಗಳಂ ಶ್ರೀಮತೆ ಸೌಮ್ಯಜಾ ಮಾತೃ ಮುನೀಂದ್ರಾಯ ಮಹಾತ್ಮನೆ ಶ್ರೀರಂಗವಾಸಿನೇ ಭೂಯಾತ್ ನಿತ್ಯ ಶ್ರೀ நித்யமங்கலம். ஆண்டாள் ரங்கமன்னார் திருவடிகளே சரணம். ஆழ்வார் எம்பெருமானார் ஜீயர் திருவடிகளே சரணம். ஆச்சாரியன் திருவடிகளே சரணம். ஸ்ரீமதே ராமானுஜாய நமः.